ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಬ್ಯಾನರ್ ರೇಟಿಂಗ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ನೋಡ್ತಿದ್ದೀರಾ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನೀವೇನಾದರೂ ಇನ್ನೂರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಫ್ರೆಂಡ್ಸ್ ಹೋಗಿ ಜಾಯ್ನ್ ಆಗಿ. ಅಲ್ಲಿ ಪ್ರತಿಯೊಂದು ಪೇಜ್ಗಳ ಮತ್ತು ಬ್ಯಾಕ್ಗ್ರೌಂಡನ್ನು ಕಳಿಸ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ನೀವು ವಿಡಿಯೋ ಅಂದರೆ ಫೋಟೋನ ರೆಡಿ ಮಾಡಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಿಮಗೆ ಫಸ್ಟು ಪಿಕ್ಸಾರ್ಟ್ ಆ್ಯಪ್ ಬೇಕಾಗುತ್ತೆ. ಪಿಕ್ಸಾರ್ಟ್ ಆ್ಯಪ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಎಷ್ಟರಲ್ಲಿ ಹೋಗಿಬಿಟ್ಟು ಪಿಕ್ಸಾರ್ಟ್ ಅಂತ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಫ್ರೆಂಡ್ಸ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಫ್ರೆಂಡ್ಸ್ ಇದು ಕೆಳಗಡೆ ಪ್ಲಸ್ ಐಕನ್ ಒಂದು ಇರುತ್ತೆ. ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಫಸ್ಟ್ ಎಡಿಟೇ ಫೋಟೋ ಅಂತ ಇರ್ತದೆ ನೋಡಿ ಫ್ರೆಂಡ್ಸ್. ಈ ಎಡಿಟೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಗೆ ಎಲ್ಲರಿದ್ರು ಫೋಟೋ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ನಾ ಯೂಸ್ ಮಾಡ್ತಿರೋ ಪೇಂಜ್ ಹೋಗಬೇಕಾದ್ರೆ ಫ್ರೆಂಡ್ಸ್ ವಿಡಿಯೋನ ಕೊನೆಗೆ ಕ್ಲಿಕ್ ಮಾಡಿದೆ ನೋಡಿ. ಆನಂತರ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಪೇಂಜ್ಗಳನ್ನ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಪ್ರತಿಯೊಂದು ಪೇಂಜ್ಗಳನ್ನ ಫ್ರೆಂಡ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ನಾನೀಗೊಂದು ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದೀನಿ. ನಿಮಗೆ ಇದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಮೆಟೀರಿಯಲ್ನ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ ಫ್ರೆಂಡ್ಸ್. ನಾನು ಈ ರೀತಿ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೀನಿ. ಇದು ಫೋಟೋಗಳನ್ನ ಯಾರು ಮಾಡಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ಸೈಡಲ್ಲಿ ಬಂದುಬಿಟ್ರೆ ಈಗ ಕೆಳಗಡೆ ಬಂದುಬಿಟ್ರೆ ಒಂದು ಆಪ್ಷನ್ ಇರ್ತದೆ ನೋಡಿ ಫ್ರೆಂಡ್ಸ್, ಯಾಡ್ ಫೋಟೋ ಅಂತ ಒಂದು ಆಪ್ಷನ್ ಇರ್ತದೆ ಫ್ರೆಂಡ್ಸ್. ಈ ಯಾಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ಗ್ಯಾಲರಿಯಲ್ಲಿರೋ ಫೋಟೋ ಬರುತ್ತೆ ಫ್ರೆಂಡ್ಸ್. ಈ ಗ್ಯಾಲರಿಯಲ್ಲಿರೋ ಫೋಟೋ ಬಂದಮೇಲೆ ಈ ಪ್ರತಿಯೊಂದು ಗ್ಯಾಲರಿಯಲ್ಲಿರೋ ಫೋಟೋಗಳನ್ನ ಫ್ರೆಂಡ್ಸ್ ನೀವು ಯಾಡ್ ಮಾಡ್ಕೊಳ್ಳಿ. ಯಾಡ್ ಮಾಡ್ಕೊಂಡ ನಂತರ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ ಫ್ರೆಂಡ್ಸ್. ನಾನೀಗ ಎರಡು ಪೇಂಜ್ಗಳನ್ನ ಯಾಡ್ ಮಾಡ್ಕೊಂಡಿದ್ದೀನಿ. ಈ ಎರಡು ಪೇಂಜ್ಗಳನ್ನ ಫ್ರೆಂಡ್ಸ್ ಫಸ್ಟನ್ನು ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದೇ ರೀತಿ ಫ್ರೆಂಡ್ಸ್ ಪ್ರತಿಯೊಂದು ಪೇಂಜ್ಗಳನ್ನ ಕೊಟ್ಟಿರ್ತೀನಿ, ನೀವು ಅದಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೂರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಫ್ರೆಂಡ್ಸ್ ಜಾಯ್ನ್ ಆಗಿಲ್ಲ ಅಂದರೆ ಇದು ಕೂಡ ಬಂದು ಜಾಯ್ನ್ ಆಗಿ ನೋಡಿ ಫ್ರೆಂಡ್ಸ್. ಈ ಟೆಕ್ಸ್ಟ್ ಪೇಂಜ್ ಇದೊಂದು ಫೋಟೋನ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಇದೊಂದು ಟೆಕ್ಸ್ಟ್ ಪೇಂಜ್ ಇದೆ ನೋಡಿ ಫ್ರೆಂಡ್ಸ್. ಈ ಟೆಕ್ಸ್ಟ್ ಪೇಂಜಿನ ಇದನ್ನು ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ನಿಮಗೆ ನಾ ಅಡ್ಜಸ್ಟ್ ಮಾಡಿರೋ ಅಂದರೆ ನಾ ರೆಡಿ ಮಾಡಿರೋ ಇದೇ ಪೇಂಜ್ ಬೇಕಾದರೆ ಅಂದರೆ ಇದೇ ಬ್ಯಾನರ್ ಬೇಕಾದರೆ ಫ್ರೆಂಡ್ಸ್ ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಫೋಟೋನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದನ್ನ ಟೈಟಲ್ ಇದೆ ನೋಡಿ ಫ್ರೆಂಡ್ಸ್, ಇದನ್ನ ಕರೆಕ್ಟಾಗಿ ದೊಡ್ಡದು ಮಾಡ್ಕೋತೀನಿ. ಈ ಟೈಟಲ್ ಪೇಂಜಿನ ಫ್ರೆಂಡ್ಸ್ ದೊಡ್ಡದಾಗಿ ಮಾಡಿಕೊಂಡು ಈ ಫೋಟೋನ ಫ್ರೆಂಡ್ಸ್ ಇನ್ನು ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಆಯಿತು. ಈ ರೀತಿ ಆದಮೇಲೆ ನಿಮಗೆ ಪ್ರತಿಯೊಂದು ಪೇಂಜನ್ನ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಮತ್ತೆ ಯಾಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಯಾಡ್ ಫೋಟೋ ಮೇಲೆ ಕ್ಲಿಕ್ ಮಾಡೋ ನಂತರ ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದು ಪೇಂಜ್ಗಳನ್ನ ನಾವು ಆ್ಯಡ್ ಮಾಡಬೇಕು. ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಫೋಟೋಗಳನ್ನ ಹೇಗೆ ಆ್ಯಡ್ ಮಾಡೋದು ಅಂತ ತಿಳ್ಕೊಳ್ತೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಕಲರ್ ತೊಂದಿದ್ದೀನಿ. ಆನಂತರ ಇದೊಂದು ಬಾಕ್ಸ್ ತೊಂದಿದ್ದೀನಿ. ಈ ಬಾಕ್ಸ್ನ ಸೈಡ್ ಇಟ್ಕೊಂಡು ಈ ಕಲರ್ ಇದೆ ನೋಡಿ ಫ್ರೆಂಡ್ಸ್. ಈ ಕಲರ್ ಚೇಂಜ್ ಮಾಡಬೇಕು. ಕಲರ್ ಚೇಂಜ್ ಅಲ್ಲ ಫ್ರೆಂಡ್ಸ್, ಇದನ್ನ ಇದೇ ರೌಂಡಲ್ಲಿ ಬ್ಲ್ಯಾಕ್ ಇದೆ ನೋಡಿ ಫ್ರೆಂಡ್ಸ್. ಇದನ್ನ ಬಿಟ್ಟು ಇದು ಹೊರಗಡೆ ಇದೆಲ್ಲ ಬ್ಲ್ಯಾಕ್ ಇದೆ. ಈ ಬ್ಲ್ಯಾಕ್ನ ಹೋಗಬೇಕಾದ್ರೆ ಫ್ರೆಂಡ್ಸ್ ಇದೇ ಕೆಳಗಡೆ ಬಂದುಬಿಟ್ಟು ಬ್ಲೆಂಡ್ ಅಂತ ಒಂದು ಐಕನ್ ಇರುತ್ತೆ ನೋಡಿ. ಈ ಬ್ಲೆಂಡ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಬ್ಲೆಂಡ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸೆಕೆಂಡ್ ಒನ್ನು ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಆಟೋಮೆಟಿಕಾಗಿ ಬ್ಲ್ಯಾಕ್ ಕಲರು ಹೋಗುತ್ತೆ ಫ್ರೆಂಡ್ಸ್. ಆ ನಂತರ ಇಲ್ಲಿ ಫೋಟೋ ನೋಡಿ ಫ್ರೆಂಡ್ಸ್, ಇದು ಮುಂದುಗಡೆ ಬಂತು. ಇದು ಹಿಂದುಗಡೆ ಹೋಗಬೇಕಾದ್ರೆ ಫ್ರೆಂಡ್ಸ್ ಇಲ್ಲಿ ಸೈಡಲ್ಲಿ ಲೇಯರ್ ಐಕನ್ ಇರುತ್ತೆ. ಈ ಲೇಯರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಇದು ಮಧ್ಯದಲ್ಲಿ ನೋಡಿ ಫ್ರೆಂಡ್ಸ್ ಮೂವಿ ಡೌನ್ ಅಂತ ಇರುತ್ತೆ. ಈ ಮೂವಿ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನಂತರ ಇದು ಹಿಂದುಗಡೆ ಹೋಗುತ್ತಾನೆ ಮೂವಿ ಡೌನ್ ಅಂತ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಈ ರೀತಿ ಆಯಿತು. ಈ ರೀತಿ ಆದಮೇಲೆ ಈ ಬಾಕ್ಸ್ ಇದೆ ನೋಡಿ ಫ್ರೆಂಡ್ಸ್. ಈ ಬಾಕ್ಸ್ನ ಮತ್ತೆ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ನಮಗೆ ನಾನು ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಏನಾದರೂ ನಾನು ರೆಡಿ ಮಾಡಿರೋ ಬಾಕ್ಸ್ ಬೇಕಾದರೆ ಫ್ರೆಂಡ್ಸ್ ಇದನ್ನು ಡಿಸ್ಕ್ರಿಪ್ಷನ್ ಇರ್ತೀನಿ, ವಿಡಿಯೋ ಮಾಡ್ಕೊಳ್ಳಿ. ಇನ್ನೂರಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಫ್ರೆಂಡ್ಸ್ ಜಾಯ್ನ್ ಆಗಿದೆ ಅಂದರೆ ಜಾಯ್ನ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದ್ರೆ ಕೂಡ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ನೋಡಿ ಫ್ರೆಂಡ್ಸ್, ಇದನ್ನ ಈ ಬಾಕ್ಸ್ ನೋಡಿ ಫ್ರೆಂಡ್ಸ್ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಎಲ್ಲ ಕಲರು ಇದೇ ಒಂದೇ ಬಾಕ್ಸ್ ಕಲರ್ ತಂದಿದ್ದೀನಿ. ಈಗ ಈ ವಿಡಿಯೋದಲ್ಲಿ ಬಾಕ್ಸ್ನ ನಾನು ಕಲರ್ ಚೇಂಜ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹೀಗೆ ಕೆಳಗೆ ಈ ಬಾಕ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೋಬೇಕು. ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ನಂತರ ಹೀಗೆ ಕೆಳಗಡೆ ಬಂದುಬಿಟ್ಟು ಇದು ನೋಡಿ ಫ್ರೆಂಡ್ಸ್ ಅಡ್ಜಸ್ಟ್ ಅಂತ ಒಂದು ಐಕನ್ ಇರುತ್ತೆ. ಈ ಅಡ್ಜಸ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಡ್ಜಸ್ಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇದೆ ಕೆಳಗಡೆ ಫ್ರೆಂಡ್ಸ್ ಮಧ್ಯದಲ್ಲಿ ನೋಡಿ ಸಿಚುವೇಶನ್ ಅಂತ ಒಂದು ಐಕನ್ ಇರುತ್ತೆ ನೋಡಿ. ಇದು ಸಿಚುವೇಶನ್ ಅಂತ ಇರುತ್ತೆ. ಈ ಸಿಚುವೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಚುವೇಶನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಸಿಚುವೇಶನ್ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಕಲರ್ ಬೇಕು ಫ್ರೆಂಡ್ಸ್ ಇದನ್ನು ಕರೆಕ್ಟಾಗಿ ಅಂದರೆ ನಿಧಾನಾಗಿ ನಿಮ್ಮ ಎದುರುಗಡೆ ಬೇಕಾದ್ರೆ ಕಲರ್ ಇದೆ ಎಲ್ಲ ಥರ ಚೇಂಜ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಕಲರ್ ಬೇಕು ಆ
ಆ ರೀತಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ನಾನು ಈ ಕಲರ್ನ ತೊಗೊಂಡಿದ್ದೀನಿ. ನಾನು ಒಂದು ಕಲರ್ನ ನೋಡಿ ಫ್ರೆಂಡ್ಸ್, ನಾನು ಈ ಕಲರ್ನ ಇಟ್ಕೊಂಡಿದ್ದೀನಿ. ಆನಂತರ ಇದು ಮೇಲ್ಗಡೆ ನೋಡಿ ಫ್ರೆಂಡ್ಸ್ ಮತ್ತೆ ರೈಟ್ ಹಾಕೊಂಡಿದ್ದೆ. ಇದನ್ನ ರೈಟ್ ಹಾಕಿದ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ರೀತಿ ಆಯಿತು, ಕಲರ್ ಚೇಂಜ್ ಆಯಿತು. ಈ ಕಲರ್ ಚೇಂಜ್ ಆದಮೇಲೆ ಈ ಬಾಕ್ಸ್ಗಳನ್ನ ಫ್ರೆಂಡ್ಸ್ ನಾವು ನಮ್ಗೆ ಎಷ್ಟು ಬಾಕ್ಸ್ ಬೇಕಂದರೆ ಇದೇ ರೀತಿ ಇಲ್ಲಿ ಸೈಡಲ್ಲಿ ಬಾಕ್ಸ್ ಬೇಕು. ಈ ಬಾಕ್ಸ್ ಬೇಕಾದರೆ ಇದು ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಲೇಯರ್ ಇರುತ್ತೆ. ಈ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೂಪ್ಲಿಕೇಟ್ ಅಂತ ನೋಡಿ ಫ್ರೆಂಡ್ಸ್, ಲಾಸ್ಟ್ ಒಂದು ಡೂಪ್ಲಿಕೇಟ್ ಅಂತ ಇರುತ್ತೆ. ಈ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಇದೇ ಬಾಕ್ಸು ಕರೆಕ್ಟಾಗಿ ಇದೇ ರೀತಿಯಾಗಿ ಮತ್ತೆ ಇಲ್ಲಿ ಸೈಡಲ್ಲಿ ಬರುತ್ತೆ. ಅಂದರೆ ಇದೇ ಬಾಕ್ಸು ಫ್ರೆಂಡ್ಸ್ ಮತ್ತೆ ಡೂಪ್ಲಿಕೇಟ್ ಅಂದರೆ ಅದೇ ರೀತಿಯೂ ಬರುತ್ತೆ. ಅದು ಬಂದಮೇಲೆ ನಿಮಗೆ ಎಷ್ಟು ಬಾಕ್ಸ್ ಬೇಕೋ ಅಷ್ಟು ಸರಿ ನೀವು ಡೂಪ್ಲಿಕೇಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನಾನು ಇದು ಎಷ್ಟು ಬಾಕ್ಸ್ ಇರ್ತದೋ ಅಷ್ಟು ಸರಿ ನಾನು ಡೂಪ್ಲಿಕೇಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು 3 ಸರಿ ಅಷ್ಟೇ ಡೂಪ್ಲಿಕೇಟ್ ಮಾಡ್ಕೊಂಡಿದ್ದೀನಿ. ಆನಂತರ ಇದಾದ ಫ್ರೆಂಡ್ಸ್ ಮತ್ತೊಂದು PNG ಇರುತ್ತೆ, ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದೊಂದು PNGನ ಆ್ಯಡ್ ಮಾಡಬೇಕು. ಇದನ್ನ PNG ನೀವು ಏನಾದರೂ ಟೆಕ್ಸ್ಟ್ ಅಂತ ಬರ್ಕೋಬೋದು. ನಾನು ಅದನ್ನು ಬರ್ದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮತ್ತು 2 ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಪ್ರತಿಯೊಂದು PNGನ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನಂತರ ಇದರ ಮೇಲ್ಗಡೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೀವು ಪ್ರತಿಯೊಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ಎಂಡ್ ಸ್ಕ್ರೀನಲ್ಲಿ ಮತ್ತು ಐಕಾರ್ಡ್ನಲ್ಲಿ ಇದೇ ರೀತಿ ವೀಡಿಯೋನ ಹಾಕಿರ್ತೀನಿ. ಆ ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್, ಅಲ್ಲಿ ನಾನು ಇದೇ ರೀತಿ ಬ್ಯಾನರ್ಗಳನ್ನ ಮಾಡಿರ್ತೀನಿ. ನೀವು ಏನಾದರೂ ಫ್ರೆಂಡ್ಸ್ ಆ ವಿಡಿಯೋಗಳು ನೋಡಿಲ್ಲ ಅಂದರೆ ಅವ್ನು ನೋಡ್ಕೋಬೋದು ನೋಡಿ ಫ್ರೆಂಡ್ಸ್. ಇದೊಂದು PNGನ ತೊಗೊಂಡಿದ್ದೀನಿ. ಈ PNGನ ಮತ್ತೆ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇದನ್ನ ನೋಡಿ ಫ್ರೆಂಡ್ಸ್, ಈ ರೀತಿ ಆಯಿತು. ನಿಮಗೆ ಈಗಾಗಲೇ ಫ್ರೆಂಡ್ಸ್ ಕಲರ್ ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದು ಬಾಕ್ಸ್ಗಳು ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಇದೊಂದು PNG ಇದೆ, ಇದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ಬಾಕ್ಸ್ಗಳನ್ನ ಮೇಲ್ಗಡೆ ಸರಿಸ್ಕೊತೀವಿ ನೋಡಿ ಫ್ರೆಂಡ್ಸ್. ಅದಕ್ಕಾಗಿ ನೀವೇನಾದರೂ ಮೊದಲು ರೆಡಿ ಮಾಡ್ಕೋದ್ರೆ ಫ್ರೆಂಡ್ಸ್, ಇದನ್ನ ಬಾಕ್ಸ್ಗಳನ್ನ ಫಸ್ಟೇ ಮೇಲ್ಗಡೆ ಸರಿಸ್ಕೊಂಡು ಆನಂತರ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಸರಿಸಿದ್ದೇನೆ. ಅಂದರೆ ಇದು ಫೋಟೋಗಳನ್ನ ನಿಮ್ಗೆ ಆ್ಯಡ್ ಮಾಡೋದು ಅಂದರೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಇದು ಬಾಕ್ಸ್ ಆಯಿತು. ಈ ರೀತಿ PNGನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಕರೆಕ್ಟಾಗಿ ಆದಮೇಲೆ ಫ್ರೆಂಡ್ಸ್ ಮೇಲ್ಗಡೆ ರೈಟ್ ಐಕನ್ ಇರುತ್ತೆ. ಈ ರೈಟ್ ಐಕನ್ನ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಐಕನ್ನ ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತು. ಈಗ ಅಡ್ಜಸ್ಟ್ ಆಯಿತು. ಇದೊಂದು ಟೆಕ್ಸ್ಟ್ PNG ಇದೆ ನೋಡಿ ಫ್ರೆಂಡ್ಸ್. ಈ ಟೆಕ್ಸ್ಟ್ PNGನ ಇದೊಂದು ಬೇರೆ ಟೆಕ್ಸ್ಟ್ PNGನ ಬರ್ಕೋಬೇಕು. ಅದನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಇದು ಆ್ಯಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ನಾನು ಇದೊಂದು PNGನ ಆ್ಯಡ್ ಮಾಡ್ಕೋತೀನಿ. ಮತ್ತು ಫ್ರೆಂಡ್ಸ್ ನಿಮ್ಮ ಪ್ರತಿಯೊಂದು PNGನ ಏನಾದರೂ ಆ್ಯಡ್ ಮಾಡಬೇಕಾದ್ರೆ ಇದು ಯಾಡ್ ಫೋಟೋ ಅಂತ ಒಂದು ಹಾಕೊಂಡಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋ ಪ್ರತಿಯೊಂದು PNGನ ಆ್ಯಡ್ ಮಾಡ್ಕೋಬೋದು. ನಾ ಯೂಸ್ ಮಾಡ್ತಿರೋ ಪ್ರತಿಯೊಂದು ಫ್ರೆಂಡ್ಸ್ ಮೆಟೀರಿಯಲ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಗೆ ನೋಡಿ. ಆನಂತರ ಪ್ರತಿಯೊಂದು PNGನ ನೀವು ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ನನ್ನಲ್ಲಿ ಟೆಕ್ಸ್ಟ್ ಇದೆ, ಇದೊಂದು ಟೆಕ್ಸ್ಟ್ ಆ್ಯಡ್ ಮಾಡ್ಕೋತೀನಿ. ಇದನ್ನ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ನೀವು ಯಾವ ರೀತಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ನೀವೇನಾದರೂ ಫ್ರೆಂಡ್ಸ್ ನಾ ರೆಡಿ ಮಾಡಿರೋ ಇದ್ದೇ ಬೇಕಾದರೆ ಇದನ್ನು ಕೊಟ್ಟಿರ್ತೀನಿ. ಇದನ್ನು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇದನ್ನಾಯಿತು. ಇದಾದಮೇಲೆ ಒಂದು ಸ್ವಲ್ಪ ಕೆಳಗಡೆ ಆಗಿದೆ ನೋಡಿ ಫ್ರೆಂಡ್ಸ್. ಇದನ್ನ ಮೇಲ್ಗಡೆ ಸರಿಸ್ಕೊಂಡು ಇದಾದಮೇಲೆ ಫ್ರೆಂಡ್ಸ್ ಮತ್ತೆ ರೈಟ್ ಹಾಕಿ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಹಾಕಿ ಕ್ಲಿಕ್ ಮಾಡಿ ಇದು ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆದಮೇಲೆ ಒಂದು ಸ್ವಲ್ಪ ಅಂದರೆ ಕಲರ್ ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗುತ್ತೆ. ಕಲರನ್ನು ಜಾಸ್ತಿ ಮಾಡಬೇಕಾದ್ರೆ ಮೇಲ್ಗಡೆ ಟೂಲ್ಸ್ ಅಂತ ಒಂದು ಐಕನ್ ಇರುತ್ತೆ. ಈ ಟೂಲ್ಸ್ ಅಂತ ಐಕನ್ ಕ್ಲಿಕ್ ಮಾಡಿಕೊಂಡು ಇದು ಮಧ್ಯದಲ್ಲಿ ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿ ಅಡ್ಜಸ್ಟ್ ಅಂತ ಒಂದು ಐಕನ್ ಇರುತ್ತೆ. ಈ ಅಡ್ಜಸ್ಟ್ ಐಕನ್ ಕ್ಲಿಕ್ ಮಾಡ್ಕೋಬೇಕು. ಅಡ್ಜಸ್ಟ್ ಐಕನ್ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಬ್ರೈಟ್ನೆಸ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ ನಂತರ ಕೆಳಗಡೆ ಕಾಂಟ್ರಾಸ್ಟ್ ಅಂತ ಇರುತ್ತೆ. ಇದನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ಕೊಂಡ ನಂತರ ಇಲ್ಲಿ ಕ್ಲಾರಿಟಿ ಅಂತ ಇರುತ್ತೆ. ಇನ್ನು ಕ್ಲಾರಿಟಿನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ಲಾರಿಟಿನ ಜಾಸ್ತಿ ಮಾಡ್ಕೊಂಡ್ಮೇಲೆ ಸಿಚುವೇಶನ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಜಾಸ್ತಿ ಮಾಡ್ಕೊಂಡ್ಬಂದು ಫ್ರೆಂಡ್ಸ್ ನಿಮ್ಮ ಕೆಳಗಡೆ ಆಪ್ಷನ್ಗಳನ್ನ ಬಿಟ್ಬಿಟ್ಟು ಮತ್ತೆ ರೈಟ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೈಟ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಈ ರೀತಿ ಆಯಿತು. ಫಸ್ಟ್ ಒಂದು ಈ ರೀತಿ ಬ್ಯಾಕ್ಗ್ರೌಂಡ್ ಇತ್ತು ಫ್ರೆಂಡ್ಸ್. ಈಗ ಈ ರೀತಿ ಆಗಿದೆ. ಇನ್ನು ಇದಕ್ಕೆ ಒಂದು ಬಾರ್ಡರ್ ಹಾಕಬೇಕು ಫ್ರೆಂಡ್ಸ್. ಬಾರ್ಡರ್ ಹಾಕೋದ್ರೆ ಇದಕ್ಕೆ ಕೆಳಗಡೆ ಬಂದುಬಿಟ್ಟು ಇದು ಬಾರ್ಡರ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಬಾರ್ಡರ್ ಅಂತ ಐಕನ್ ಇರುತ್ತೆ. ಈ ಐಕನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಕಲರ್ ಇಲ್ಲಿ ಸೈಡಲ್ಲಿ ಕಲರ್ ಇರುತ್ತೆ. ಈ ಕಲರ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಚೇಂಜ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ನಾನು ಕಲರ್ನ ಚೇಂಜ್ ಮಾಡಿ ತೋರಿಸ್ತಿದ್ದೀನಿ. ಆನಂತರ ಇದು ನಿಮಗೆ ಬಾರ್ಡರ್ ಯಾವ ಸೈಜಲ್ಲಿ ಬೇಕೋ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಅದನ್ನು ಚೇಂಜ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ನಾನು ಇದೊಂದು ಇನ್ನೆರಡು ಕಲರ್ನ ಆ್ಯಡ್ ಮಾಡ್ಕೊತೀನಿ. ಈ 2 ಕಲರ್ ಆ್ಯಡ್ ಮಾಡ್ಕೊಂತೀನಿ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ರೈಟ್ ಐಕನ್ ಇರುತ್ತೆ.
ಈ ರೈಟ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಬಾರ್ಡರ್ ಆ್ಯಡ್ ಆಯಿತು. ಬಾರ್ಡರ್ ಆ್ಯಡ್ ಆದಮೇಲೆ ಇದನ್ನ ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೇವ್ ಮಾಡಬೇಕಾದ್ರೆ ನೋಡಿ ಫ್ರೆಂಡ್ಸ್, ಸೇವ್ ಮಾಡಬೇಕಾದ್ರೆ ಇಲ್ಲಿ ಫೋಟೋಗಳನ್ನ ಆ್ಯಡ್ ಮಾಡೋದು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಫೋಟೋಗಳನ್ನ ಆ್ಯಡ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಗ್ಯಾಲರಿ ಇದ್ರೆ ಫ್ರೆಂಡ್ಸ್, ನೀವು ಯಾರು ಫೋಟೋ ಆ್ಯಡ್ ಮಾಡ್ತಿದ್ರಲ್ಲ ಆ ಪ್ರತಿಯೊಂದು ಫೋಟೋಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನಾನು ಆ್ಯಡ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 6 ಫೋಟೋಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ 6 ಫೋಟೋಗಳನ್ನ ಮೊದಲೊಂದು ನೋಡಿ ಫ್ರೆಂಡ್ಸ್, ಎಲ್ಲ ಫೋಟೋಗಳನ್ನ ಒಂದು ಸೈಡಲ್ಲಿ ಇರ್ತೀನಿ. ಆನಂತರ ನಮ್ಗೆ ಯಾವ ಫೋಟೋ ಬೇಕು ಅದನ್ನ ಕರೆಕ್ಟಾಗಿ ಒಂದೊಂದು ಫೋಟೋಗಳನ್ನ ಇಲ್ಲಿ ನೋಡಿ ಫ್ರೆಂಡ್ಸ್. ಫಸ್ಟ್ ಈ ಫೋಟೋ ನೋಡಿ, ಈ ಫೋಟೋನ ಈ ರೀತಿ ಇಟ್ಕೊಂಡ್ಮೇಲೆ ಫ್ರೆಂಡ್ಸ್ ಇದನ್ನ ಕ್ರಾಪ್ ಮಾಡ್ಕೋತೀನಿ. ಇನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಕ್ರಾಪ್ ಅಂತ ಒಂದು ಐಕನ್ ಇರುತ್ತೆ. ಈ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ರೈಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಈ ಫೋಟೋ ಕ್ರಾಪ್ ಆಯಿತು. ಕ್ರಾಪ್ ಆದಮೇಲೆ ಇದನ್ನ ಅಡ್ಜಸ್ಟ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಕೆಂಪು ಇರುತ್ತೆ ನೋಡಿ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡು ಕರೆಕ್ಟಾಗಿ ಹೊಂದಿರೋ ರೀತಿನ ಈ ಫೋಟೋಗಳನ್ನ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಕರೆಕ್ಟಾಗಿ ನಿಮಗೆ ಯಾವ ಅಂದರೆ ಬ್ಯಾಕ್ಗ್ರೌಂಡ್ ಕಲರ್ ಕಾಣಿಸ್ದೇ ಇರೋ ರೀತಿನ ಫ್ರೆಂಡ್ಸ್ ಆ ರೀತಿ ನೀವು ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮತ್ತೆ ಇಲ್ಲೇ ಫೋಟೋ ಇದೆ. ಇದನ್ನು ಕೂಡ ಮತ್ತೆ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇದು ಕೆಳಗಡೆ ಕ್ರಾಪ್ ಅಂದರೆ ಸೆಕೆಂಡ್ ಒನ್ ಕ್ರಾಪ್ ಅಂತ ಒಂದು ಐಕನ್ ಆಗುತ್ತೆ. ಈ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ವಾಟರ್ ಮಾರ್ಕ್ ಇರ್ತೇವೆ ಫ್ರೆಂಡ್ಸ್. ನಾನು ರಿಮೂವ್ ಅಂದರೆ ಫೋಟೋ ರೂಮ್ ಅಂತ ಒಂದು ಆ್ಯಪ್ ಇದೆ ಫ್ರೆಂಡ್ಸ್, ಅದರಲ್ಲಿ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ಗ್ರೌಂಡ್ನ. ನೀವೇನಾದರೂ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೇಕಾಗಿದ್ದರೆ ಅದನ್ನು ಕೂಡ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ದಲ್ಲಿ ಪ್ರತಿಯೊಂದು ವಿಡಿಯೋಗಳಿದೆ, ಅದನ್ನು ಕೂಡ ಹೋಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹತ್ರ ಇಲ್ಲಿ ಫೋಟೋಗಳನ್ನ ಆ್ಯಡ್ ಮಾಡಬೇಕಾದ್ರೆ ನೋಡಿ, ನೀವು ಏನಾದರೂ ಫೋಟೋಗಳನ್ನ ಆ್ಯಡ್ ಮಾಡಬೇಕಾದ್ರೆ ಅದರಲ್ಲಿ ಫೋಟೋ ರೂಮ್ ಅಂತ ಒಂದು ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್, ಆ್ಯಪ್ ಇದೆ. ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋದು ಹೇಗೆ ಅಂತ ಕೊಟ್ಟಿರ್ತೀನಿ, ಅದನ್ನ ವಿಡಿಯೋ ಇದೆ. ಆ ವಿಡಿಯೋ ನೋಡ್ಕೊಂಡು ನೀವು ಈ ರೀತಿ ನೀವು ಪ್ರತಿಯೊಂದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಡು ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಫೋಟೋಗಳನ್ನ ಆ್ಯಡ್ ಮಾಡೋದು ಹೇಗೆ ಅಂತ ಮತ್ತು ಬ್ಯಾಕ್ಗ್ರೌಂಡ್ ಕಟ್ ಮಾಡೋದು ಹೇಗೆ ಪ್ರತಿಯೊಂದು ವಿಡಿಯೋನ ಕೊಟ್ಟಿರ್ತೀನಿ. ಅದನ್ನ ಹೋಗಿ ನೀವು ನೋಡಿಕೊಂಡು ಇದು ಆ್ಯಡ್ ಮಾಡ್ಕೋಬೋದು. ನೋಡಿ, ನಾನು ಇದು ತೋರಿಸ್ತಾ ಇದ್ದೀನಿ. ಅದೇ ನಾನು ಫ್ರೆಂಡ್ಸ್ ಫೋಟೋಗಳನ್ನ ಆ್ಯಡ್ ಮಾಡಿದ ಅಟ್ಟ ತೋರಿಸ್ತಾ ಇದ್ದೀನಿ. ನೀವು ಬ್ಯಾಕ್ಗ್ರೌಂಡ್ ಕಟ್ ಮಾಡೋದು ಬೇಕಾಗಿದ್ರೆ ಫ್ರೆಂಡ್ಸ್, ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಯಾವ ರೀತಿ ಬೇಕಾಗಿದ್ದರೆ ಅದೇ ಇರುತ್ತೆ ಫ್ರೆಂಡ್ಸ್, ಅದನ್ನ ಹೋಗಿ ನೋಡಿ ನೋಡ್ಕೋಬೋದು. ಆನಂತರ ಇದು ಏನಾದರೂ ನಿಮ್ಗೆ ಡೌನ್ಲೋಡ್ ಮಾಡೋಕ್ಕೆ ಬರಲ್ಲ ಅಂದರೆ ಫೈಲ್ ತೆರೆಯೋದು ಹೇಗೆ ಅಂತಂದು ಅದು ಆಪ್ಷನ್ ಇರುತ್ತೆ, ಅದನ್ನು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ಕೊಂಡು ಫ್ರೆಂಡ್ಸ್ ಪ್ರತಿಯೊಂದು ಫೀಲ್ಡ್ಗಳನ್ನ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಏನಾದರೂ ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆನಂತರ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂವರೆಗೂ ಜಾಯ್ನ್ ಆಗಿಲ್ಲ ಅಂದರೆ ಫ್ರೆಂಡ್ಸ್ ಹೋಗಿ ನೀವು ಜಾಯ್ನ್ ಆಗಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಬಾಕ್ಸ್ ಉಳಿತು. 2 ಬಾಕ್ಸ್ನಲ್ಲಿ ಇದು ಯಾವುದಾದ್ರೂ ಒಂದು ಫೋಟೋನ ಫ್ರೆಂಡ್ಸ್ ನಿಮಗೆ ಇದು ಏನಾದರೂ ಡಬಲ್ ಸರಿ ಏನಾದರೂ ಬೇಕಾದರೆ ಫ್ರೆಂಡ್ಸ್ ಇದು ಸೈಡಲ್ಲಿ ಲೇಯರ್ ಐಕನ್ ಇರುತ್ತೆ. ಈ ಲೇಯರ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಅಂತ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ಆಟೋಮೆಟಿಕ್ಕಾಗಿ ಇದೇ ಫೋಟೋ ಬರುತ್ತೆ. ಇದನ್ನ ಈ ರೀತಿ ತಿರುಗಿಸಾಕ್ತೀನಿ, ಅಂದರೆ ಈ ಮೇಲ್ಗಡೆ ಈಚೆಗಡೆ ಸೈಡ್ ತಿರುಗಿದೆ, ಇದನ್ನು ಈಚೆಗಡೆ ಸೈಡಿಗೆ ರೊಟೇಟ್ ಮಾಡಿಕೊಂಡು ಇದನ್ನ ಮತ್ತೆ ಕರೆಕ್ಟಾಗಿ ಮತ್ತೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಡೂಪ್ಲಿಕೇಟ್ ಮಾಡಿಕೊಂಡು ಇದನ್ನು ಈ ರೀತಿ ರೊಟೇಟ್ ಮಾಡ್ಕೊಂಡು ಫ್ರೆಂಡ್ಸ್ ಮುಗಿತು. ಫ್ರೆಂಡ್ಸ್ ಈ ರೀತಿ ಆದಮೇಲೆ ಮತ್ತೆ ಮೇಲ್ಗಡೆ ರೈಟ್ ಐಕನ್ ಆದಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಈ ಪ್ರತಿಯೊಂದು ಫೋಟೋಗಳು ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆದಮೇಲೆ ಇದನ್ನು ಸೇವ್ ಮಾಡ್ಕೋಬೇಕು. ಸೇವ್ ಮಾಡಬೇಕಾದ್ರೆ ಇಲ್ಲಿ ಡ್ರಾ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಡ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು
ಇನ್ನು ಮೇಲೆ ಸೈಡಲ್ಲಿ ನೋಡಿ ಫ್ರೆಂಡ್ಸ್ 3 ಡಾಟ್ ಕಾಣಿಸುತ್ತೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಫಸ್ಟನ್ನು ಸೇವ್ ಇಮೇಜ್ ಫ್ರೆಂಡ್ಸ್. ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇವೇನು ಪೋಸ್ಟರ್ ಇದೆ ಫ್ರೆಂಡ್ಸ್ ಇದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ನಿಮಗೇನಾದರೂ ಫ್ರೆಂಡ್ಸ್ ಇದೇ ರೀತಿ ಪೋಸ್ಟರ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಿಮಗೆ ಪ್ರತಿಯೊಂದು ಪೋಸ್ಟರ್ಗಳನ್ನ ರೆಡಿ ಮಾಡಿ ಕೊಡ್ತೀನಿ. ನೀವೇನಾದರೂ ಫ್ರೆಂಡ್ಸ್ ಇನ್ನೂರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.